ದಿನ ವಿಶೇಷವಾದ ದಿನ. ನಮ್ಮೆಲ್ಲರಿಗೂ ಇವತ್ತು ಗುರುವಿನ ಕೃತಜ್ಞತೆಯನ್ನು ಸ್ಮರಿಸುವಂಥ ನೀಗಿಸುವಂಥ ದಿನ, ಗುರು ಪೂರ್ಣಿಮೆಯ ದಿನ. ಇವತ್ತು ನಮ್ಮ ಯೋಗ ಗುರುಗಳಾದಂಥ ಐವ ಯೋಗ ಗುರುಗಳು, ಮೊದಲನೆಯದಾಗಿ ನಾನು ಹೆಸರನ್ನು ಬಯಸುತ್ತೇನೆ. ಡಾಕ್ಟರ್ ಜಯಪ್ರಕಾಶ್ ಕರಜಗಿಯವರು ಹಾಗೂ ಸುಧಾಕರ್ ಶೆಟ್ಟಿಯವರು, ಡೋಳ್ನವ್ರ ಸರು, ರಾಜು ಕಾಂಬಳೆಯವರು ಹಾಗೂ ಮೊಕಾಶಿ ಮೇಡಮ್, ಈ ಐವರಿಗೂ ಈ ದಿನ ನಾವು ಗುರು ಪೂರ್ಣಿಮೆಯ ಗುರುವಿನ ಸತ್ಕಾರ ಸಮಾರಂಭವನ್ನು ಇವತ್ತು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ದೊರೆಯದನ್ನ ಮುಕುತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೇ ಶ್ರೀ ಗುರುವೇ ನಮಃ. ಗುರುವಿನ ಒಂದು ಏನಪ್ಪ ಅಂದ್ರೆ ಅವರ ಮಾಡಿದಂಥ ಒಂದು ಮಹತ್ವದ ಕಾರ್ಯ, ಒಂದು ಸಮಾಜವನ್ನು ತಿದ್ದುವಂಥ, ಕಲಿಸಿದ ಅಕ್ಷರವನ್ನು ಕಲಿಸಿದ ಗುರುಗಳಲ್ಲದ ನಾವೇನು ಅವರಿಂದ ಕಲಿತೇವಪ್ಪ, ಅವರು ನಮ್ಮ ಗುರುಗಳೇ. ಅದಕ್ಕೆ ಇವತ್ತಿನ ಈ ಯೋಗ ಗುರುಗಳಿಗೆ ಬೆಳಿಗ್ಗೆ ನೋಡ್ರಿ, ನಾವು ಎಳಕ್ಕೆ ಮನಸ್ಸಾಗಲಿಲ್ಲ ಅಂದರೂ ನಮ್ಮನ್ನು ಫೋನ್ ಮಾಡಿ ಎಬ್ಬಿಸಿ ನಮ್ಮ ಎಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ, ಅದಕ್ಕೆ ಸಲಹೆ ಸೂಚನೆಗಳನ್ನ ಹೇಳ್ತಕ್ಕಂಥ ಈ ಯೋಗ ಗುರುಗಳಿಗೆ ನಮ್ಮ ಎಲ್ಲರ ಸದಸ್ಯರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಜೈ ಹಿಂದ್ ಯೋಗ ಗ್ರೂಪ್ ಸಂಕೇಶ್ವರ್ ಲೀಲಾ ಲಾನ್ಸದಲ್ಲಿ ಜೈ ಹಿಂದ್ ಯೋಗ ಗ್ರೂಪದ ಗುರುಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು. ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರು ಪೂರ್ಣಿಮೆ ಇದು ಭಾರತೀಯ ಸಂಸ್ಕೃತಿಯ ಪರಂಪರೆಯಂತೆ ಬಂದಿರುವ ಸಂಸ್ಕಾರ. ಈ ಸಂಸ್ಕಾರ ಪ್ರಕಾರ ಗುರು ಪೂರ್ಣಿಮೆಯನ್ನು ಜೈ ಹಿಂದ್ ಯೋಗ ಗ್ರೂಪದಲ್ಲಿ ಆಚರಣೆ ಮಾಡಲಾಯಿತು. ಜೈ ಹಿಂದ್ ಯೋಗ ಗ್ರೂಪ್ ಸಂಕೇಶ್ವರ್ ಇದು ಬೆಳಂಬೆಳಗ್ಗೆ ಲೀಲಾ ಲಾನ್ಸದಲ್ಲಿ 5:30ರಿಂದ 6:30 ಗಂಟೆಗೆ ಬೆಳಗ್ಗೆ ದಿನನಿತ್ಯ ತಪ್ಪದೆ ಪ್ರತಿದಿನ ಯೋಗಾಸನ ಕ್ಲಾಸ್ಗಳು ನಡೆಯುತ್ತಾ ಬಂದಿವೆ. ಜೈ ಹಿಂದ್ ಯೋಗ ಗ್ರೂಪದಲ್ಲಿ ಮಹಿಳೆಯರು ಪುರುಷರು ಅತಿ ಉತ್ಸಾಹದಿಂದ ದಿನನಿತ್ಯ ಈ ಯೋಗದಲ್ಲಿ ಭಾಗವಹಿಸಿ ಯೋಗಾಸನವನ್ನು ಮಾಡುತ್ತಾರೆ. ಧ್ಯಾನ ಯೋಗ ಜೈ ಹಿಂದ್ ಯೋಗ ಗ್ರೂಪದ ಅತ್ಯಂತ ಮಾರ್ಮಿಕವಾಗಿ ಮತ್ತು ರೆಗ್ಯುಲರ್ ಆಗಿ ಮಾಡುತ್ತಾ ಬಂದಿದ್ದಾರೆ. ಇಂದು ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಜೈ ಹಿಂದ್ ಯೋಗ ಗ್ರೂಪ್ ವತಿಯಿಂದ ಯೋಗ ಗುರುಗಳಾದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಶ್ರೀ ವಿಠ್ಠಲ್ ಢೊಳ್ಳನವರ್, ಶ್ರೀ ಸುಧಾಕರ್ ಶೆಟ್ಟಿ, ಶ್ರೀ ರಾಜು ಕಾಂಬಳೆ, ಸೌ ಭಾಗ್ಯಶ್ರೀ ಮುಕಾಸಿ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೈ ಹಿಂದ್ ಯೋಗ ಗ್ರೂಪದ ಸದಸ್ಯರ ವತಿಯಿಂದ ಇವರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರಲಾಯಿತು. ಕಾರ್ಯಕ್ರಮದ ನಿರೂಪಣೆ ಸೌ ಮಹಾದೇವಿ ಕೋಳಿ ಉರ್ಫ್ ಸನ್ನಾಯಕ್ ಟೀಚರ್ ಇವರು ಮಾಡಿದ್ದರು. ಜೈ ಹಿಂದ್ ಯೋಗ ಗ್ರೂಪದ ಎಲ್ಲ ಮಹಿಳಾ ಮತ್ತು ಪುರುಷ ಸದಸ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರದಲ್ಲಿ ನೇಸರಿ ಗಾರ್ಡನ್ನಲ್ಲಿ ಜೈ ಹಿಂದ್ ಯೋಗ ಗ್ರೂಪವನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಸಂಕೇಶ್ವರದ ಸ್ವಸ್ಥ ಒಂದು ಶರೀರ, ಸ್ವಸ್ಥ ಮನಸ್ಸು ಇದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಮ್ಮ ಜೈ ಹಿಂದ್ ಯೋಗ ಗ್ರೂಪವು ಸತತವಾಗಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮಗಳನ್ನು ಮಾಡಿ ಈ ಎಲ್ಲ ನಮ್ಮ ಯೋಗ ಕುಟುಂಬದವರು ಒಂದು ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಂಡು ದೇಶದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಆರೋಗ್ಯವೇ ಭಾಗ್ಯ ಅನ್ನುವ ಹಾಗೆ ನಾವು ಪ್ರಪ್ರಥಮವಾಗಿ ಆರೋಗ್ಯ ನಮ್ಮ ಕೂಡ ಬರ್ತದೆ. ಕಡೆಯ ಉಸಿರ ಇರುವವರೆಗೆ ಮಾತ್ರ ಅದು ಮಾತ್ರ ಸಾಧ್ಯ ಇದೆ. ಅದಕ್ಕೆ ಎಲ್ಲರೂ ಸಂಕೇಶ್ವರ ಸಮಸ್ತ ಮತ್ತು ಎಲ್ಲ ಸಮಸ್ತ ಜನರಿಗೆ ವಿನಂತಿ ಅಂತಂದರೆ ತಮ್ಮ ಯೋಗದಿಂದ, ಮೆಡಿಟೇಷನ್ದಿಂದ, ಧ್ಯಾನ ಮಾಡೋದರಿಂದ
ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರೂ ಹೋಗ್ಬೇಕಂತ ನನ್ನ ಈ ಗುರುವಂದನ ಕಾರ್ಯಕ್ರಮದಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ನಮ್ಮ ಯೋಗ ಬಾಂಧವರು ನಮಗೆ ಗುರುವಂದನಾ ಸ್ಥಾನವನ್ನು ಕೊಟ್ಟು ಗುರುಗಳ ಒಂದು ಸತ್ಕಾರ ಮಾಡಿದ್ದಕ್ಕೆ ಅವರಿಗೆಲ್ಲರೂ ನಾವು ಕೃತಜ್ಞರಾಗಿದ್ದೇವೆ. ಧನ್ಯವಾದಗಳು. योग बांधवांना विनींना माझा नमस्कार. जोरले. आज आपण जय हिंद योगा ग्रुपतर्फे आपले गुरु असलेल्यांना गुरुस्थान देऊन त्यांचा सत्कार करत आहोत गुरुपौर्णिमेनिमित्त. तर आपले सगळ्या सरांचे एक एक विशिष्ट वेगवेगळं आहे. ते म्हणजे आपले मेन करजगी सर यांचं सांगायचं म्हटलं तर जसं आपल्याला हिंदी कन्नडा कसं सोपं जातं आहे शाळेमध्ये, तसं आपल्याला इथं आल्यानंतर ह्या क्लासमध्ये सरांचा तास मला तसा वाटतोय की सगळेजण इझी करू शकतात. आपल्याला समजते पटकन त्यांनी काय सांगतात करतात, सगळेजण व्यवस्थित करतात. दुसऱ्यांदा सांगायचं म्हटलं तर जशी इंग्लिश लँग्वेज आहे त्याच्यापेक्षा थोडंसं कठीण ते म्हणजे आपले राजू सर. थोडंसं आपल्याला कठीण वाटतं सगळ्या ह्या सरांच्यापेक्षा, पण आपण काही पण प्रयत्न करून करू शकतो. त्यानंतर सांगायचं म्हटलं तर इंटरेस्टिंग आपला विषय आहे आपला सायन्स. तर आज काय विषय नवीन आहे, शिकायला मिळते सायन्समध्ये असं आपल्याला वाटत असते. तर तसा तो क्लास म्हणजे आपल्या डोळणवर सरांचा क्लास आहे की आज नवीन बाबा काय घेतील हे सर, काय शिकवतील असं वाटत असतं आपल्याला. ते थोडंसं टफ जात आहे, पण सगळेजण हसतमुखाने सगळेजण छान करत असतात योगा. आणि त्यानंतर एकदम टफ क्लास कुठला असेल तर आपल्या शेट्टी सरांचा, कारण तो आहे मॅथ्सचा क्लास. मॅथ्स तर कुणाला आवडत नाही आणि एकदम टफ जाणारा क्लास तो. एकदा असं वाटतं की सोडून मध्ये पळून जाऊया, पण सर काही सोडत नाही क्लास. आपण शेवटपर्यंत करायलाच लावतात, करा म्हणून पुश करत असतात. तर अशा प्रकारे आपला सगळं बरं झालं. आणि मेन म्हणजे आपला पूर्ण क्लास ते त्यांना पुश करायला कोणीतरी पाहिजे ना, की ह्या सगळेजण या म्हणून पुढं घेऊन जायला पाहिजे आपल्याला. आणि हेडमास्टर आपले मेन आपण असं म्हणू शकतो त्यांना की हेडमास्टर आहे. सगळ्यांना स्ट्रिक्ट वॉर्निंग देऊन यायलाच पाहिजे, किंवा त्यांच्या ह्याच्यामध्ये सगळ्यांना समजावून सांगतात, कधी रागवून सांगतात. तर त्यांची एक शैली ती वेगळीच आहे. अशा प्रकारे आमचा योगा क्लास सगळेजण हसत खेळत. हां, भाग्यश्री मुकाशी मॅडम आपले हेडमास्टर आपण म्हणू शकतो. आणि योगाचे बोलो भारत माता की जय, बोलो भारत माता की जय, कर्नाटक माता की जय, कर्नाटक माता की जय. योगा माडे, योगा माडे, योगा माडे. जय श्रीराम, जय श्रीराम, जय श्रीराम, जय श्रीराम. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ತೆರೆಗೆ ಹೋಗೊಟ್ಟು ಬಂದಂಥ ಪತ್ರಕರ್ತರಾದ ತೇಜಪ್ರಭು ನ್ಯೂಸ್ರವರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ನಮ್ಮ ಗುರುಗಳಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. 2006ರಿಂದ ಸಂಕೇಶ್ವರದಲ್ಲಿ ನಿಸ್ರಿ ಗಾರ್ಡನ್ನಲ್ಲಿ ಜೈ ಹಿಂದ್ ಯೋಗ ಗ್ರೂಪವನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಸಂಕೇಶ್ವರದ ಸ್ವಸ್ಥ ಒಂದು ಶರೀರ, ಸ್ವಸ್ಥ ಮನಸ್ಸು ಇದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಮ್ಮ ಜೈ ಹಿಂದ್ ಯೋಗ ಗ್ರೂಪವು ಸತತವಾಗಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮಗಳನ್ನು ಮಾಡಿ ಈ ಎಲ್ಲ ನಮ್ಮ ಯೋಗ ಕುಟುಂಬದವರು ಒಂದು ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಂಡು ದೇಶದ ಒಂದು ಸೇವೆಯನ್ನು ಮಾಡ್ತಾಯಿದ್ದೇವೆ. ಯಾಕಂತಂದರೆ ಆರೋಗ್ಯವೇ ಭಾಗ್ಯ ಅನ್ನುವ ಹಾಗೆ ನಾವು ಪ್ರಪ್ರಥಮವಾಗಿ ಆರೋಗ್ಯ ನಮ್ಮ ಕೂಡ ಬರ್ತದೆ. ಕಡೆಯ ಉಸಿರ ಇರುವವರೆಗೆ ಮಾತ್ರ ಅದು ಮಾತ್ರ ಸಾಧ್ಯ ಇದೆ. ಅದಕ್ಕೆ ಎಲ್ಲರೂ ಸಂಕೇಶ್ವರ ಸಮಸ್ತ ಮತ್ತು ಎಲ್ಲ ಸಮಸ್ತ ಜನರಿಗೆ ವಿನಂತಿ ಅಂತಂದರೆ ತಮ್ಮ ಯೋಗದಿಂದ, ಮೆಡಿಟೇಷನ್ದಿಂದ, ಧ್ಯಾನದ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರೂ ಹೋಗ್ಬೇಕಂತ ನನ್ನ ಈ ಗುರುವಂದನಾ ಕಾರ್ಯಕ್ರಮದಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ನಮ್ಮ ಯೋಗ ಬಾಂಧವರು ನಮಗೆ ಗುರುವಂದನಾ ಸ್ಥಾನವನ್ನು ಕೊಟ್ಟು ಗುರುಗಳ ಒಂದು ಸತ್ಕಾರ ಮಾಡಿದ್ದಕ್ಕೆ ಅವರಿಗೆಲ್ಲರೂ ನಾವು ಕೃತಜ್ಞರಾಗಿದ್ದೇವೆ. ಧನ್ಯವಾದಗಳು.